ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ತಿಳ್ಕೊತೀನಿ. ಇವತ್ತು ಬರ್ರಿ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಮಾಡೋಣ. ಮೊದಲು ನೋಡ್ರಿ, ಸ್ವಲ್ಪ ನೀರು ಕಾಸಕ್ಕಿಡ್ಬೇಕು. ಕಾಸಕ್ಕಿಟ್ಟು ಈ ಥರ ಗುಂಡಿ ಮಾಡ್ಕೋಬೇಕು. ಹಿಟ್ಟು ಹಾಕ್ಕೊಂಡು ಗುಂಡಿ ಮಾಡ್ಕೊಂಡು ಆ ನೀರು ಕುದ್ದ ಮೇಲೆ ನೋಡ್ರಿ ಈ ಥರ ಹಾಕ್ಕೋಬೇಕು. ಹಾಕಿ ಆದಮೇಲೆ ಅದನ್ನ ಚೆನ್ನಾಗಿ ಕಲಿಸ್ಬೇಕ್ರಿ. ಒಂದು ರೊಟ್ಟಿ ಚುಂಚ್ಗ ತೊಗೋಬೇಕು. ಚುಂಚ್ಗ ತೊಗೊಂಡು ಚೆನ್ನಾಗಿ ಕಲಿಸ್ಬೇಕ್ರಿ. ಈ ಥರ ಮುದ್ದೆ ಮಾಡ್ಬೇಕು. ಅದನ್ನು ಚೆನ್ನಾಗಿ ಕಲಿಸಿಂದ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಬೇಕ್ರಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ತಣ್ಣೀರು ತೊಗೊಂಡು ನಾದ್ಕೋಬೇಕ್ರಿ. ಈಗ ನಾದ್ಕೊಂಡೈತ್ರಿ. ನಾನು ಸ್ವಲ್ಪ ವಿಡಿಯೋ ಮಾಡಾಕತ್ತಿದ್ದೆ. ಅದು ಇದು ನಾದ್ಕೊಂಡಿಂದ ಈ ಥರ ಆಗೈತೆ ನೋಡ್ರಿ ಹಿಟ್ಟು. ಈ ಥರ ಆಗಿಂದ ಹಿಟ್ಟು ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ರೊಟ್ಟಿ ಮಾಡ್ಬೇಕ್ರಿ, ಜೋಳದ ರೊಟ್ಟಿ. ನೋಡ್ರಿ, ವಿಡಿಯೋ ಮಾಡೋಕೆ ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ಒಬ್ಬಾಕೆ ಇದ್ದೀನಿ, ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮಾಡಾಕತ್ತೀನಿ ರೀ. ಅಡ್ಜಸ್ಟ್ ಮಾಡ್ಕೋರಿ ನೀವು. ರೊಟ್ಟಿ ಈ ಥರ ಫಸ್ಟ್ ತಟ್ಟಬೇಕ್ರಿ. ಈಗ ಯಾರೂ ತಟ್ಟಂಗಿಲ್ಲ ರೊಟ್ಟಿನ. ಅದಕ್ಕೆ ನಾನು ಲಾಡ್ಸಾಕೊಂತೀನಿ ರೀ. ತಟ್ಟಿದ್ರೆ ಇಲ್ಲಿ ಬಿಲ್ಡಿಂಗ್ ಎಲ್ಲ ಸೌಂಡ್ ಆಗತ್ತೆ ರೀ. ಅದಕ್ಕೋಸ್ಕರ ನಾವು ಲಾಟಿಸ್ತೀವಿ ರೀ. ಇದು ಭಾರಿ ಈಜಿ ಅನಿಸ್ತೈತೆ ರೀ ಲಾಟ್ಸೋದು. ರೊಟ್ಟಿ ಮಾಡೋಕೆ ಬರಲಾರ್ದವ್ರಿಗೆ ಈ ಥರ ಮಾಡ್ಬೋದು ರೀ. ಚಪಾತಿ ಲಾಟಿಸ್ದಂಗೆ ಲಾಟಿಸಿ ಬಿಡೋದ್ರಿ. ನೋಡ್ರಿ ಎಷ್ಟು ಚಂದ ಆಯ್ತು ರೊಟ್ಟಿ ಲಾಟ್ಸಿಂದ. ಈ ಥರ ಹಾಕಿ ಅದಕ್ಕೆ ನೀರು ಹಚ್ಬೇಕ್ರಿ. ಆದರೂ ಒಲೆ ಮೇಲೆ ಮಾಡ್ದಂಗೆ ಆಗಂಗಿಲ್ಲ ರೀ ರೊಟ್ಟಿ. ಗ್ಯಾಸಿನ ಮೇಲೆ ಮಾಡೋದು ಅಷ್ಟು ಟೇಸ್ಟು ಬರಲ್ಲ, ಮತ್ತು ಅಷ್ಟು ಚೆನ್ನಾಗಿ ಆಗಲ್ಲ ರೀ ರೊಟ್ಟಿ. ನನಗನ್ಸಿದ ಮಟ್ಟಿಗೆ ಒಲೆ ಮೇಲೆ ಮಸ್ತ್ ಆಗ್ತಾವ್ರಿ ರೊಟ್ಟಿ. ಆ ಕಡೆ ರೊಟ್ಟಿ ಹಾಕಿಂದ ಈ ಕಡೆ ಮತ್ತು ನೆಕ್ಸ್ಟ್ ರೊಟ್ಟಿ ಮಾಡ್ಬೇಕ್ರಿ. ಆ ಕಡೆ ಬೇಯ್ತಿರ್ತೈತಿ, ಈ ಕಡೆ ರೊಟ್ಟಿ ರೆಡಿ ಆಗ್ತೈತ್ರಿ. ಇದು ಲಾಟ್ಸೋದು ಅಂತೀರಿ ಅಲ್ರಿ, ಇದು ಭಾರಿ ಇಷ್ಟ ರೀ ನನಗಂತೂ. ಬಡಿದ್ರೆ ಕೈ ನೋವು ಆಗ್ತಾವ್ರಿ. ಅದಕ್ಕೋಸ್ಕರ ಹಳ್ಳಿಗೊಳಗೆಲ್ಲ ರೊಟ್ಟಿ ಭಾಳ ಮಾಡ್ಬೇಕ್ರಿ. ನಮ್ಮ ಸಿಟಿ ಒಳಗೆ ನಾವಿರೋದು ಇಬ್ಬರೇ ರೀ. ನಾ ಸ್ವಲ್ಪ ರೊಟ್ಟಿ ಮಾಡಿರ್ತೀನಿ. ಆದ್ರೆ ಹಳ್ಳಿ ಒಳಗೆ ಜಾತ್ರೆ ಏನಾರ ಫಂಕ್ಷನ್ನು ಇದ್ರೆ ರೊಟ್ಟಿ ಬಡಿಯೋದು ಭಾಳ ತೊಂದರೆ ಆಗ್ತೈತ್ರಿ. ಅದಕ್ಕೋಸ್ಕರ ಈ ಥರ ಲಾಟ್ಸಿದ್ರೆ ಭಾಳ ಈಜಿ ಅನಿಸ್ತೈತ್ರಿ. ಈಗಂತೂ ಯಾರೂ ಬಡಿಯಂಗಿಲ್ಲ ರೀ ರೊಟ್ಟಿನ, ಎಲ್ಲರೂ ಲಾಟಿಸ್ತಾರೆ. ಭಾರಿ ಫಾಸ್ಟ್ ಆಗತ್ತೆ ರೀ ಈ ಥರ ಲಟ್ಸಿ ಮಾಡಿದ್ರೆ ರೊಟ್ಟಿನ. ನನಗಂತೂ ಲಟ್ಸಕ್ಕೆ ಭಾರಿ ಇಷ್ಟ ರೀ ರೊಟ್ಟಿನ. ಬಟ್ ಬಡಿಯೋದಂದ್ರೆ ನನಗೂ ಆಗಂಗಿಲ್ಲ, ಕೈ ನೋಯ್ತೇವೆ. ಸೊ ಅದಕ್ಕಾಗಿ ನೋಡ್ರಿ, 1 ನಿಮಿಷದಾಗ ರೆಡಿ ಆಗಿಬಿಡ್ತೈತೆ ರೀ ರೊಟ್ಟಿ. ಆ ಕಡೆ ರೊಟ್ಟಿ ಬೇಯ್ದ್ರಾಗ ಈ ಕಡೆ ರೊಟ್ಟಿ ರೆಡಿ ಆಗಿರ್ತೈತಿ. 1 ರೊಟ್ಟಿ ಬೇಯ್ದ್ರಾಗ 2 ರೊಟ್ಟಿ ಲಟ್ಸ್ಬೋದು ರೀ. ಬೇಸರ ಇದ್ರೆ ಏನು ಬಿಡ್ರಿ, 3 ರೊಟ್ಟಿನೂ ಮಾಡ್ಬೋದು. ನೋಡ್ರಿ, ಲಾಸ್ಟಿಗೆ ನಾನೇ ಕ್ಯಾಮ್ರಾ ಹಿಡ್ಕೊಂಡು ನಾನೇ ವಿಡಿಯೋ ಮಾಡಿಕೊಂಡು ರೊಟ್ಟಿ ಮಾಡಾಕತ್ತೀನಿ ರೀ. ಪ್ಲೀಸ್ ಸಪೋರ್ಟ್ ಮಾಡಿರಿ ನನಗೆ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್. ಏನಾದ್ರೆ ಮಧ್ಯೆ ನಿಮ್ಗೆ ಡಿಸ್ಟರ್ಬೆನ್ಸ್ ಅನಿಸಿದ್ರೆ ದಯವಿಟ್ಟು ಕ್ಷಮಿಸ್ರಿ. ನಾನು ಈಗ ಸ್ಟಾರ್ಟಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊರಿ.
ನ್ಯೂ ವ್ಲಾಗರ್ ರೀ ನಾನು, ಏನು ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ ನಂಗೆ ಇದ್ರಾಗ. ಇವಾಗ ಸ್ಟಾರ್ಟ್ ಮಾಡೀನಿ, ಅದಕ್ಕೋಸ್ಕರ ನೋಡಿರಿ. ಲಾಸ್ಟಿಗೆ ಈ ಥರ ರೊಟ್ಟಿ ಆಗ್ಯಾವ. ಇದು ಲಾಸ್ಟ್ನೇ ರೊಟ್ಟಿ ರೀ ನಂದು. ನೋಡಿರಿ ಎಷ್ಟು ಚೆಂದಾಗೈತಿ. ಸ್ವಲ್ಪ ದಪ್ಪಾಗಿತ್ತು, ಅದಕ್ಕೆ ಇಷ್ಟು ಚೆಂದ ಉಬ್ಬೈತಿ ನೋಡಿರಿ ರೊಟ್ಟಿ. ಲಾಸ್ಟ್ನೇ ರೊಟ್ಟಿ ಇಷ್ಟಕೊಂಡ ರೊಟ್ಟಿ ಆಗ್ಯಾವ ನೋಡಿರಿ. ಲಾಸ್ಟಿಗೆ ಹಿಟ್ಟಂತೂ ಖಾಲಿ ಆಯ್ತು. ಹೆಸರು ಕಾಳು ಪಲ್ಯ ಮಾಡಿದ್ರಿ, ಅದ್ರಾಗ ಮಸ್ತ್ ಬ್ಯಾಟಿಂಗ್ ಮಾಡಿರಿ ಮಧ್ಯಾಹ್ನ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ರಿಗೂ ಧನ್ಯವಾದ ರೀ. ಹೀಗೆ ಇದೇ ಥರ ವಿಡಿಯೋ ಹಾಕ್ತಾಯಿರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ನಂಗೆ. ನನ್ನ ವೀಡಿಯೋಸ್ನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್.